12 to 13 ಅವರ್ಸ್ ನೀರಲ್ಲಿ ಸೋಕ್ ಆಗಿರೋ ಮ್ಯಾಂಗೋದು ಔಟರ್ ಸ್ಕಿನ್ ಪೀಲ್ ಮಾಡ್ಕೊಂಡು ನಮ್ಗೆ ಇಷ್ಟ ಬಂದಿರೋ ಶೇಪಲ್ಲಿ ಕಟ್ ಮಾಡ್ಕೋಬೋದು, ಉದ್ದ ಅಥವಾ ಕ್ಯೂಬ್ಸ್ ಥರ. ಅದಾದಮೇಲೆ ನೀರಲ್ಲಿ ಮ್ಯಾಂಗೋನ ಹಾಕಿದ್ದೀನಿ. ಸೊ ಇವಾಗ ಇಲ್ಲಿ ನೋಡ್ತಿದ್ರೆ ಇದನ್ನು ಮಾಯ್ಸ್ಟ್ ಆಗಿಲ್ಲ. ಸೊ ಲಿಡ್ನ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟಾದಮೇಲೆ ಮತ್ತೆ ಚೆಕ್ ಮಾಡಿ. ಜಾಸ್ತಿ ಹೊತ್ತು ಬಿಡಬೇಡಿ, ಒಂದು 5 ನಿಮಿಷ ಆದಮೇಲೆ ಚೆಕ್ ಮಾಡಿ. ಸೊ ಈ ಥರ ಮ್ಯಾಂಗೋ ಮಾಯ್ಸ್ಟ್ ಆಗಿರಬೇಕು. ಅದಾದಮೇಲೆ ನೀರೆಲ್ಲ ಡ್ರೈನ್ ಔಟ್ ಮಾಡಿ. ನಾನಿಲ್ಲಿ ಸುಮಾರು 1 ಮ್ಯಾಂಗೋಗೆ 200 ಗ್ರಾಮ್ಸ್ ಅಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಇಡೋಣ, ಸೊ ದಟ್ ಕುಕ್ಕಿಂಗ್ ಪ್ರಾಸೆಸ್ ಈಸಿ ಆಗುತ್ತೆ. 1 ಅವರ್ ಆದಮೇಲೆ ಮ್ಯಾಂಗೋನಲ್ಲಿರೋ ನೀರಿನಂಶ ಆಮೇಲೆ ಬೆಲ್ಲ ಎಲ್ಲ ಕರಗಿ ಲಿಕ್ವಿಡಿ ಫಾರ್ಮ್ ಆಗಿರುತ್ತೆ. ಸೊ ಸಿಮ್ ಫ್ಲೇಮಲ್ಲಿ ಇದನ್ನ ಕುದಿಸ್ಕೊಳ್ಳೋಣ. 2 ಏಲಕ್ಕಿನ ತೊಗೊಂಡು ಕೋರ್ಸಾಗಿ ಕ್ರಷ್ ಮಾಡ್ಕೊತಿದ್ದೀನಿ. ಇದಾದಮೇಲೆ ನಾನಿಲ್ಲಿ ಬಾದಾಮಿ ತೊಗೊಂಡಿದ್ದೀನಿ, ನೀವು ಬೇಕಿದ್ರೆ ಗೋಡಂಬಿನೂ ತೊಗೋಬೋದು. ಸೊ ದಾಲ್ಚಿನ್ನಿ, ಏಲಕ್ಕಿ ಮತ್ತು ಕೇಸರನ್ನೂ ಆ್ಯಡ್ ಮಾಡ್ಕೋಬೋದು. ಸೊ 1 ಸ್ಪೂನಲ್ಲಿ ತೊಗೊಂಡು ತಣ್ಣಗಾಗಿದ್ದೆ ಆದಮೇಲೆ 1 ಎಳೆ ಬಂದಿದೆಯಾ ನೋಡಿ. ಸೊ 1 ಎಳೆ ಬಂದಮೇಲೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಒಂದು ಏರ್ ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡಿ.